ನಮಸ್ತೆ ವೀಕ್ಷಕರೇ, ನಮ್ಮ ನಾಟಿ ಸೂತ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಕಾಣಿಸುವ ಕೆಲವು ಸಸ್ಯಗಳನ್ನು ನಾವು ಕೇವಲ ಕಾಡು ಗಿಡ ಅಂತ ನಿರ್ಲಕ್ಷ್ಯ ಮಾಡುತ್ತೇವೆ. ಆದರೆ ಅವುಗಳಲ್ಲಿ ಹಲವಾರು ಔಷಧಿ ಗುಣಗಳು ಅಡಗಿರುತ್ತವೆ. ಇವತ್ತು ನಾವು ತಿಳಿಯೋದು ಅಂತಹ ಒಂದು ಸಸ್ಯದ ಕಾಯಿಯ ಬಗ್ಗೆ. ಈ ಕಾಯಿಯ ಹೆಸರು ಗುಳುಸುಂಡೆ ಕಾಯಿ. ಈ ಗಿಡ ಬದನೆ ಗಿಡದಂತೆ ಕಾಣುತ್ತದೆ. ಸಣ್ಣ ಸಣ್ಣ ಹಸಿರು ಕಾಯಿಗಳು ಗುಂಪಾಗಿ ಇರುತ್ತವೆ. ಹಳ್ಳಿಗಳಲ್ಲಿ ಹೊಲದ ಹತ್ತಿರ, ಮನೆಯ ಬದಿಗಳಲ್ಲಿ ಸುಲಭವಾಗಿ ಕಾಣಸಿಗುತ್ತದೆ. ಗುಳಸುಂಡೆ ಕಾಯಿ ದೇಹದೊಳಗಿನ ಹುಳು ಸಮಸ್ಯೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಹಳೆಯ ಕಾಲದಲ್ಲಿ ಹಳ್ಳಿಯವರು ಇದನ್ನು ಸ್ವಲ್ಪ ಬೇಯಿಸಿ ಪಲ್ಯ ಅಥವಾ ಸಾರು ರೂಪದಲ್ಲಿ ವಾರಕ್ಕೆ 1 ಬಾರಿ ತಿನ್ನುತ್ತಿದ್ದರು. ಮಧುಮೇಹ ಇರುವವರೆಗೂ ಇದು ತುಂಬಾ ಉಪಯೋಗವಾಗುತ್ತದೆ. ಈ ಕಾಯಿಯನ್ನು ಸಾಂಬಾರ್ ಅಥವಾ ಕರಿ ರೂಪದಲ್ಲಿ ಮಿತವಾಗಿ ಸೇವಿಸಿದರೆ ಸಕ್ಕರೆ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತದೆ. ಗುಳಸುಂಡೆ ಕಾಯಿಗಳನ್ನು ಒಣಗಿಸಿ ನೀರಿನಲ್ಲಿ ಕುದಿಸಿ ಕಷಾಯದಂತೆ ಸ್ವಲ್ಪ ಕುಡಿಯುವುದರಿಂದ ಕೆಮ್ಮು ಮತ್ತು ಕಫ ಸಮಸ್ಯೆಗೆ ಪರಿಹಾರ ನೀಡುತ್ತದೆ. ಜ್ವರದ ನಂತರ ದೇಹ ದುರ್ಬಲವಾದಾಗ ಈ ಕಾಯಿಯನ್ನು ಸಾರು ರೂಪದಲ್ಲಿ ಸೇವಿಸುವುದರಿಂದ ದೇಹ ನಿಧಾನವಾಗಿ ಚೇತರಿಸಿಕೊಳ್ಳಲು ಸಹಾಯವಾಗುತ್ತದೆ. ದೇಹದೊಳಗಿನ ವಿಷಕಾರಿ ಪದಾರ್ಥಗಳನ್ನು ಹೊರಹಾಕಲು ಸಹ ಇದು ಸಹಾಯಕವಾಗಿದೆ. ಈ ಸಸ್ಯದಲ್ಲಿ ಕೀಟನಾಶಕ ಮತ್ತು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳು ಇವೆ. ಆದ್ದರಿಂದ ದೇಹವನ್ನು ಸೋಂಕುಗಳಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ. ಈ ಸಸ್ಯ ದೇಹದ ಸಾಮಾನ್ಯ ರೋಗ ನಿರೋಧಕ ಶಕ್ತಿಯನ್ನು ಬೆಂಬಲಿಸುತ್ತದೆ. ಹೊಟ್ಟೆಯಲ್ಲಿ ಅಸೌಕರ್ಯ ಅಥವಾ ಊಟ ಸರಿಯಾಗಿ ಆಗದಿದ್ದಾಗ ಈ ಕಾಯಿಯನ್ನು ಸ್ವಲ್ಪ ಹುರಿದು ತಿನ್ನಬೇಕು. ಗುಳುಸುಂಡೆ ಕಾಯಿ ಆಹಾರಕ್ಕೆ ವಿಭಿನ್ನ ರುಚಿಯನ್ನು ಕೊಡುತ್ತದೆ. ಗುಳುಸುಂಡೆ ಕಾಯಿಯನ್ನು ಒಣಗಿಸಿ ಇಟ್ಟುಕೊಂಡು ಮಳೆಗಾಲದಲ್ಲಿ ಬಳಸಬಹುದು. ಒಣಗಿಸಿದ ಕಾಯಿ ಹೆಚ್ಚು ದಿನ ಉಳಿಯುತ್ತದೆ ಮತ್ತು ಔಷಧಿ ಬಳಕೆಗೂ ಸಹ ಅನುಕೂಲಕರವಾಗುತ್ತದೆ. ಸಾಮಾನ್ಯವಾಗಿ ಕಾಣಸಿಗುವ ಗುಳುಸುಂಡೆ ಕಾಯಿ ಒಂದು ಹಳ್ಳಿಯ ನೈಸರ್ಗಿಕ ಔಷಧಿ ಅನ್ನೋದರಲ್ಲಿ ಸಂಶಯವೇ ಇಲ್ಲ. ಸರಿಯಾಗಿ ಬಳಸಿದರೆ ದೇಹಕ್ಕೆ ಹಲವಾರು ರೀತಿಯಲ್ಲಿ ಸಹಾಯ ಮಾಡುತ್ತದೆ. ನಮ್ಮ ಹಳ್ಳಿಯ ಸಸ್ಯಗಳನ್ನು ನಿರ್ಲಕ್ಷ್ಯ ಮಾಡದೆ ಅವುಗಳ ಬಗ್ಗೆ ತಿಳಿದು ಬಳಸೋಣ. ಇದಾಗಿತ್ತು ಇವತ್ತಿನ ನೈಸರ್ಗಿಕ ಔಷಧಿ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇಂತಹ ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ನಾಟಿ ಸೂತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಶುಭ ದಿನ. ಧನ್ಯವಾದಗಳು.